ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ವಿಡಿಯೋ ಮಾಡ್ತಿರೋದು ಏನು ಅಂತಂದರೆ, ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನನಗೆ 500 ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ. ಆದರೆ ಸಬ್ಸ್ಕ್ರೈಬರ್ 500 ಆಗಿದೆ. ತುಂಬ ಖುಷಿ ಆಗ್ತಿದೆ. ತುಂಬ ಥ್ಯಾಂಕ್ ಯು ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲನೂ ತುಂಬ ಥ್ಯಾಂಕ್ಸ್. ನಂಗೆ ತುಂಬ ಖುಷಿ ಆಗ್ತಿದೆ. ಹೆಂಗೆ ಅಂದರೆ ಹೇಳ್ಕೊಳಕ್ಕೆ ಏನೋ 1000 ಸಬ್ಸ್ಕ್ರೈಬರ್ಸ್ ಆಗೋಗಿರೋ ಥರ ಫೀಲ್ ಆಗ್ತಾಯಿದೆ. ಇಷ್ಟೇ ಆಗಿದೆಯಂತೆ, ಇನ್ನು 1000 ಹತ್ತತ್ರ ಇದ್ದೀನಿ ನಾನು. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಹೇಳ್ಕೊಳಕ್ಕಾಗ್ತಾಯಿಲ್ಲ. ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ, ಆದರೆ ಸೆಲೆಬ್ರೇಟ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನಂಗಂತೂ ನಾನು ಟಾರ್ಗೆಟ್ ಮಾಡಿದ್ದು ಇನ್ನೂ 1 ಮಂತ್ ಆಗುತ್ತೆ 500 ಕಂಪ್ಲೀಟ್ ಆಗೋಷ್ಟರಲ್ಲಿ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ನೈಟೇ ನನ್ನದು 500 ಆಗಿಬಿಟ್ಟಿದೆ. ಫುಲ್ ಖುಷಿ ಆಗ್ತಾಯಿದೆ. ಇಷ್ಟು ದಿನದಿಂದ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿತ್ತು. ಸಬ್ಸ್ಕ್ರೈಬೇ ಆಗ್ತಾ ಇರಲಿಲ್ಲ. ಯಾಕೆ ನಂಗೆ ಸಬ್ಸ್ಕ್ರೈಬೇ ಆಗ್ತಾ ಇಲ್ವಲ್ಲ ಅಂತ ಅನ್ಕೊತಾ ಇದ್ದೆ. ನೋಡಿದ್ರೆ ಒಂದೇ ಒಂದು ವಿಡಿಯೋ ಸ್ವಲ್ಪ ವೈರಲ್ ಆಗಿದೆ ಅನಿಸುತ್ತೆ. ಆ ವಿಡಿಯೋಯಿಂದ ನನಗೆ ಬೇಗ ಸಬ್ಸ್ಕ್ರೈಬರ್ಸ್ ಆಯಿತು. ತುಂಬ ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲನೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನನಗೆ ಒಂದು 500 ಫ್ಯಾಮಿಲಿ ಇದೆ. 500 ಸಬ್ಸ್ಕ್ರೈಬರ್ಸು ಫ್ಯಾಮಿಲಿ ಆಗಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ನಿಮ್ಮ ಪ್ರೀತಿ ನನ್ನ ಮೇಲೆ ಹಿಂಗೆ ಇರಲಿ. ನನಗಿನ್ನೂ ವೀಡಿಯೋಸ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ನನ್ನ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಂಗೆ ನನಗೆ ವೀಡಿಯೋಸ್ ಇನ್ನೂ ಜಾಸ್ತಿ ಮಾಡಬೇಕು. ನನಗೂ ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ. ನನಗೂ ಜನ ನನ್ನಿಂದ ಜನ ಇದ್ದಾರೆ ಅನ್ನೋ ಖುಷಿ ಆಗ್ತಾಯಿದೆ. ಅದರಿಂದ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಇನ್ನೂ ನಿಮ್ಗೆ ಇಷ್ಟ ಬರೋ ಥರ, ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋಸ್ ಎಲ್ಲ ಮಾಡ್ತೀನಿ. ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವೀಡಿಯೋಸ್ ಮಾಡ್ತೀನಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. 500 ಅಂದರೆ ಏನು ಸುಮ್ಮನೆನಾ? ಎಲ್ಲ ಹೇಳ್ಬೇಕಂದ್ರೆ ಒಂದು 50 ಜನನ ಸಬ್ಸ್ಕ್ರೈಬ್ ಮಾಡಿಸ್ಬೇಕಂದ್ರೇ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ನಾನು 500 ಮಾಡಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಹೇಳ್ಕೊಳಕ್ಕಾಗ್ತಾಯಿಲ್ಲ. ನೋಡೋಣ ಇನ್ನೂ ಎಷ್ಟು ಸಬ್ಸ್ಕ್ರೈಬ್ ಆಗ್ತಾರೆ ಅಂತ. ಆದರೆ ನನಗೆ 500ಗೆ ಇಷ್ಟು ಖುಷಿ ಆಗ್ತಾಯಿದೆ. ನನಗೆ 500 ಸಬ್ಸ್ಕ್ರೈಬರ್ಸ್ಗೆ ಇಷ್ಟು ಖುಷಿ ಆಗ್ತಾಯಿದೆ ಅಂದರೆ ಮುಂದೆ ಇನ್ನೂ 1000 ಗಂಟೆ ಆಗಿಬಿಟ್ರೆ ಇನ್ನೂ ಎಷ್ಟು ಖುಷಿ ಪಡ್ತೀನೋ ನನಗಂತೂ ಗೊತ್ತಿಲ್ಲ. ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಫೀಲ್ ತುಂಬ ಚೆನ್ನಾಗಿದೆ. 500ಗೆ ಇಷ್ಟು ಖುಷಿ ಆಗ್ತಾಯಿದೆ. ನೆಕ್ಸ್ಟ್ ನೋಡೋಣ, ಇನ್ನೂ ಚೆನ್ನಾಗಿ ಮಾಡ್ತೀನಿ ವೀಡಿಯೋಸ್ನೆಲ್ಲನೂ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಇನ್ಮೇಲಿಂದನಾದರೂ ನಾನು ಡೈಲಿ ಮಿಸ್ ಮಾಡದೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಾನು 2 ಡೇಸ್ 3 ಡೇಸ್ ಗಂಟ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೆ. ಯಾಕಂದರೆ ನನಗೆ ವೀಡಿಯೋಸ್ ಮಾಡ್ತಾ ಇದ್ದೆ, ಅದು ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋಕ್ಕೇ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೆ. ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನಾನು ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಅಂದ್ಕೊತೀನಿ. ಯಾಕಂದರೆ ಸ್ವಲ್ಪ ಬೇರೆ ಕೆಲಸ ಎಲ್ಲ ಇರೋದ್ರಿಂದ ಮಾಡ್ತಾ ಇರಲಿಲ್ಲ. ಇನ್ಮೇಲೆ ನಾನು ಫಿಕ್ಸ್ ಆಗಿದ್ದೀನಿ ಡೈಲಿ ಒಂದೊಂದು ವೀಡಿಯೋ ಹಾಕಲೇಬೇಕು ಅಂತ. ಯಾಕಂದರೆ ನಾನು ಡೈಲಿ ವೀಡಿಯೋ ಹಾಕೋದ್ರಿಂದನೇ ಸಬ್ಸ್ಕ್ರೈಬ್ ಬರ್ತಾಯಿದೆ. ನಂಗೆ ಅದೊಂದು ಖುಷಿ ಆಗ್ತಾಯಿದೆ. ನಾನು ಈ ವೀಕಲ್ಲಿ ಒಂದು ದಿನವೂ ಮಿಸ್ ಮಾಡದೆ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಅದಕ್ಕೇ ಬೇಗ ಸಬ್ಸ್ಕ್ರೈಬ್ ಆಗ್ತಾ ಇರೋದು. ನನಗೆ ತುಂಬ ಖುಷಿ ಆಗ್ತಾಯಿದೆ. ಇನ್ಮೇಲಿಂದ ನಾನು ಡೈಲಿ ಒಂದಿನವೂ ಮಿಸ್ ಮಾಡಿದೆ ಆದಷ್ಟು ನನ್ನ ಕೈಲಿ ಆದಷ್ಟು ನಾನು ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ನನಗೆ ಹಿಂಗೆ ಇರಲಿ. ಡೈಲಿ ನಂಗೆ ಸಪೋರ್ಟ್ ಮಾಡಿ. ನನಗೆ ನೀವು ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ವೀಡಿಯೋಸ್ ಮಾಡೋಕ್ಕೆಲ್ಲ ತುಂಬ ಖುಷಿ ಆಗುತ್ತೆ. ನನಗೂ ಒಂದು ಫ್ಯಾಮಿಲಿ ಇದೆ ಅನ್ನೋ ಥರ ನನಗೆ ಅನ್ನಿಸ್ತಾ ಇದೆ. ಯಾರೂ ಇಲ್ಲ ನನಗೆ ಅನ್ನೋ ಥರ ಏನಿಲ್ಲ. ಇವಾಗಂತೂ ನನಗೆ ತುಂಬ ಖುಷಿ ಆಗ್ತಾಯಿದೆ. ಏನಂದರೆ ನಾನು ಏನೇ ಇರಲಿ, ನನ್ನ ಕಷ್ಟ ಸುಖ ಮತ್ತು ನಂದೇನೇ ಹೇಳ್ಕೋಬೇಕು ಅಂತಂದರೆ ಯಾರೂ ಇರಲಿಲ್ಲ. ನನಗೊಂದು ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕಿದೆ. ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ. ನಾನು ಏನಂದರೆ ಮನ್ಸಲ್ಲಿ ಒಂದು ಹೊರಗಡೆ ಒಂದು ಆ ಥರ ಎಲ್ಲ ಏನಿಲ್ಲ. ಇರೋದಿದ್ದಂಗೆ ಹೇಳ್ತಾ ಇರ್ತೀನಿ. ಅದರಿಂದ ಎಷ್ಟೋ ಪ್ರಾಬ್ಲಮ್ಸ್ ಆಗುತ್ತೆ. ಎಷ್ಟೊಂದು ಜನ ಬೈಕೊಂತಾರೆ, ಏನೋ ಮಾಡ್ತಾರೆ. ಆದರೂ ನನಗೆ ಇರೋದಿದ್ದಂಗೆ ಹೇಳ್ಬಿಟ್ರೇ ಸಮಾಧಾನ. ಒಳಗಡೆ ಒಂದು ಹೊರಗಡೆ ಒಂದು ತೋರಿಸೋ ಥರ ಇಲ್ಲ. ಅದಕ್ಕೆ ನಾನು ಏನೇ ಇರಲಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಆದರೂ ವೀಡಿಯೋಸ್ ಅದರಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನನಗೆ. ಆದ್ರೂ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ವೀಡಿಯೋಸ್ ಡೈಲಿ ಮಾಡ್ತೀನಿ. ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ, ಹಿಂಗೆ ಸಪೋರ್ಟ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಶೇರ್ ಕಮೆಂಟ್ ಮಾಡಿ. ತಪ್ಪದೆ ಮಿಸ್ ಮಾಡದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರೋರ್ಗೂ ಹೇಳಿ, ಈ ಥರ ನಮ್ಮ ಫ್ರೆಂಡ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಅಂತ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ.